ಬೈಕ್ ಪ್ರೈಸ್ ಅಲ್ಲಿ EMI ಕಟ್ಟೋ ತರ ಕಾರ್ಗೂ ಸುದ EMI ಕಟ್ಕೊಂಡು ಹೋಗ್ಬೋದು ಜಸ್ಟ್ 5000 ಅಲ್ಲಿ. ಸೊ ಆಯ್ ಗುರುಗಳೇ, ಯೂತ್ ಇದ್ದಾಗ ಬೈಕ್ ಓಡಿಸೋಕೆ ತುಂಬಾನೇ ಇಷ್ಟ ಆಗಿರುತ್ತೆ. ಅದೇ ನಾವು ಫ್ಯಾಮಿಲಿ ಆದ್ಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಹೆಂಡತಿನ ಕರ್ಕೊಂಡು ಹೋಗ್ಬೇಕು, ಮಗನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಫ್ಯಾಮಿಲಿಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಬೈಕಲ್ಲಿ ಆಗಲ್ಲ. ಅವಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಬೈಕಲ್ಲಿ 3 ಜನ ಇಬ್ಬಿಬ್ರು ಹೋಗೋದು ನೀವು ನೋಡಿರ್ತೀರಾ. ಈ ಮಳೆಗಾಲ ಬೇರೆ ಬಂತು, ಮಳೆಯಲ್ಲಿ ಬೈಕ್ ಅಂತೂ ಓಡಿಸೋಕೆ ಆಗಲ್ಲ, ಅಂಡ್ ಕಾರ್ ಅಂತೂ ಇರಲೇಬೇಕು. ನಿಮಗೆ 5000 ನಿಮ್ಗೆ ಬೈಕ್ಗೆ EMI ಕಟ್ತೀರಾ, ಆ EMI ನೀವು ಕಾರ್ ಕಟ್ಕೊಳ್ಳಿ, ನಿಮಗೆ ಕಾರ್ ಸಿಗುತ್ತೆ. ಈ ಗಾಡಿ ನೋಡಿ, ಇದರಲ್ಲಿ 50,000 ನಾನು ಡಿಸ್ಕೌಂಟ್ ಕೊಡ್ತೀನಿ, ನೀವು ಯಾವಾದ್ರೂ ಗಾಡಿ ತಗೊಳ್ಳಿ. ಸರ್ ಕಾರ್ ಕಂಡೀಷನ್ ಅಲ್ಲಿ ಹೇಗಿರುತ್ತೆ? ಸರ್ ಕಾರ್ ಕಂಡೀಷನ್ ಹೇಳಬೇಕಾ? ನಿಮ್ಮ ಮುಂದೆ ಇದೆ, ನೋಡ್ಕೊಳ್ಳಿ ಹೆಂಗಿದೆ ಗಾಡಿ. ಎಲ್ಲ ಗಾಡಿ 140 ಚೆಕ್ ಪಾಯಿಂಟ್ ಇರುತ್ತೆ ನಮ್ಮ ಹತ್ರ. ಚೆಕ್ಸ್ ನಮ್ಮ ಕ್ವಾಲಿಟಿ ಚೆಕ್ ನಮ್ಮ MRL ಇದೆ, ಅಲ್ಲಿ ಹೋಗಿ ಗಾಡಿಗಳೆಲ್ಲ ಚೆಕ್ ಆಗುತ್ತೆ, ಆಮೇಲೆ ಲಿಸ್ಟ್ ಆಗುತ್ತೆ. ಬರೀ ಗಾಡಿ ನೋಡಿ ಸರ್, ಈ ಗಾಡಿ ನೋಡಿ, ಈ ಗಾಡಿ ನೋಡಿ, ನಿಮ್ಗೆ ಇಷ್ಟ ಇದ್ರೆ ಈ ಗಾಡಿಗಳು ನೋಡಿ, ಎಲ್ಲ ಗಾಡಿಗಳು ನೋಡಿ, ನೀವು ಯಾವ್ದು ನಿಮ್ಗೆ ಒಂದು ಸ್ಕ್ರಾಚ್ ಸಿಗಲ್ಲ ಸರ್. ಸೊ ಗುರುಗಳೇ, ನೀವೇನಾದ್ರೂ ಕಾರ್ನ ತಗೊಂಡಾದ್ಮೇಲೆ ಇನ್ ಕೇಸ್ 7 days ಅಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೆ? ಸರ್ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ?